ಅಡ್ಗೆ ಮಾಡಕ್ ಕರೆದ್ರೆ ಯಾರು ಬರಲ್ಲ ಅಂತ ಹೇಳಲ್ಲ ತಾತ. ಎಲ್ರು ಅವ್ರವ್ರ ಮನೇಲಿ ಹಬ್ಬದ ತಯಾರಿಲಿ ಇರ್ತಾರೆ. ಹೀಗಿರುವಾಗ ಅಡ್ಗೆ ಮಾಡಕ್ ಕರೆದ್ರೆ ಮಾವ ಸ್ವಾರ್ಥಿ ಅನ್ನಿಸ್ಕೊಳಲ್ವಾ ತಾತ? ಅದು ಕರೆಕ್ಟೇ. ಹ್ಞೂ ತಾತ, ಕರೆಕ್ಟ್. ಹೌದು ಅಪ್ಪಾಜಿ, ಜಾನಕಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಯಾವ ಕಾರಣಕ್ಕೂ ಯಾರು ವೀರಣ್ಣನ್ನ ತಪ್ಪಾಗಿ ತಿಳ್ಕೋಬಾರ್ದು. ಕರೆಕ್ಟ್ ಅಕ್ಕ. ಅಲ್ವಾ ತಾತ? ಅಪರೂಪಕ್ಕೆ ಸತ್ಯ ಹೇಳಿದೆ ನೋಡೋ ನೀನು. ಘಾಟಿ ಮುದುಕ, ಹುಷಾರಾಗಿರ್ಬೇಕು. ಈ ಸ್ಥಿತಿನಲ್ಲಿ ಪಾಪ ಜಾನಕಿನೂ ಕೆಲಸ ಮಾಡಕ್ಕಾಗಲ್ಲ. ಮತ್ತೆ ಯಾರು ಅಡುಗೆ ಮಾಡ್ತಾರೆ ಅಖಿಲ? ಪರವಾಗಿಲ್ಲ ಬಿಡಿ, ನಾನೇ ಮಾಡ್ತೀನಿ. ಅಯ್ಯೋ ಅಕ್ಕ, ನಿಮ್ ಕಾಲ್ ಬೇರೆ ಏಟಾಗಿದೆ, ನಾನಿದ್ದೀನಲ್ಲ. ಹಾ, ಇದು ಕರೆಕ್ಟ್ ಅಲ್ವಾ ತಾತ? ನೋ, ರಾಂಗ್. ರಾಂಗ? ಯಾಕೆ? ಕಾಚಿಕಮ್ಮ, ಹೋಮದ ಪೂಜೆ ಆದ್ಮೇಲೆ ಎಷ್ಟೊಂದ್ ಜನ ಊಟಕ್ಕೆ ಬರ್ತಾರೆ. ಅದಕ್ಕೇನು ಎಷ್ಟು ಜನ ಬಂದ್ರು ಅಡಿಗೆ ಮಾಡ್ತಾರಂತ ಗೊತ್ತು. ಆದ್ರೂ ಸರಿಯಾದ ಟೈಮ್ ಆಗ್ಬೇಕಲ್ಲ. ಇದು ರೈಟ್. ಅಂದ್ರೆ ನಿಮ್ ಪ್ರಕಾರ ಪಾರ್ವತಿ ಒಬ್ಳಿಗೆ ಅಡ್ಗೆ ಮಾಡಕ್ ಆಗಲ್ಲ ಅಂತನಾ? ಅದಕ್ಕೇನಂತೆ, ಈ ಮನೆಗೆ ನಾನು ಮೊದ್ಲು ಬಂದಾಗ ಪಾರ್ವತಿ ನನಗೆ ಅಲ್ಪ ಸ್ವಲ್ಪ ಅಡ್ಗೆ ಮಾಡೋದನ್ನ ಹೇಳ್ಕೊಟ್ಟಿದ್ದಾಳೆ. ನಾನೇ ಪಾರ್ವತಿಗೆ ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡ್ತೀನಿ. ಇದು ಕರೆಕ್ಟ್ ಅಲ್ವಾ ಕಾಮಿನಿ? ಅಯ್ಯೋ ತಾತ, ನನ್ನ ಹೆಸರು ಕಾಮಿನಿ ಅಲ್ಲ, ಧಾಮಿನಿ. ಯಾವುದೋ ಒಂದು ಮಿನಿ ಮಿನಿ ನೋಡಿದ್ಯಾ ಅಖಿಲ? ಗಂಡು ಹುಡುಗನ ಮನಸ್ಸು ಕರೆಕ್ಟು. ಒಳ್ಳೆ ಮಗನ್ ಹಿತ್ತಿದ್ಯಾ ಬಿಡು. ನನ್ನ ಮಗಳ ಹೆಸರಿನಲ್ಲಿ ಮಾಡ್ತಿರೋ ಕಾರ್ಯಕ್ಕೆ ತೊಂದರೆ ಆಗ್ಬಾರ್ದು ಅಂತ ಸಹಾಯ ಮಾಡ್ತೀನಿ ಅಂತಿದ್ದಾನೆ. ಆದ್ರೆ ನೀನ್ ಸಹಾಯ ಮಾಡೋದು ಬೇಡಪ್ಪ. ಅಡ್ಗೆ ಮನೆಯಲ್ಲಿ ಗಂಡಸರು ಹೋಗ್ಬಾರ್ದು. ನಿನಗೆ ಬೇರೆ ಕೆಲಸ ನಾನು ಕೊಡ್ತೀನಿ ಬಿಡು. ಹಾಗಾದ್ರೆ ಪಾರ್ವತಿ ಅವ್ರ ಒಬ್ರೆ ಅಷ್ಟೆಲ್ಲ ಅಡ್ಗೆ ಮಾಡೋದಿಕ್ ಆಗತ್ತಾ ಅಜ್ಜಯ್ಯ? ನನ್ಗೂ ಅಷ್ಟೊಂದು ಅಡ್ಗೆ ಎಲ್ಲ ಮಾಡೋದಿಕ್ ಬರಲ್ಲ. ನಾನು ತುಂಬಾ ಜನಕ್ಕೆ ಅಡಿಗೆ ಮಾಡಿ ತುಂಬಾ ವರ್ಷಗಳೇ ಆಗಿವೆ. ಆದ್ರೂ ನನ್ ಕೈಲಾದ ಅಡ್ಗೆನ ನಾನು ಮಾಡ್ತೀನಿ. ಇದು ಮಾತು ಅಂದ್ರೆ ಸರಿ. ಹೋಗಿ ಮತ್ತೆ ಅಡುಗೆ ಶುರು ಮಾಡಿ ಅಖಿಲ. ಜನನಿ, ಅಡಿಗೆ ಮನೇಲಿ ಏನೇನು ಎಲ್ಲೆಲ್ಲಿದೆ ಅಂತ ಸ್ವಲ್ಪ ತೋರ್ಸು ಬಾಮ್ಮ. ಸರಿ ಅತ್ತ. ಪಾರ್ವತಿ, ನೀನು ಹೋಗಮ್ಮ. ಬನ್ನಿ ಪಾರ್ವತಿ ಅವರ. ಲಕ್ಷ್ಮಿ, ಈ ಓಲೆ ಯಾವುದು ನಿನ್ ನೆನಪಿದೆಯಾ? ಪುಟ್ಟ ಮಗು ಪಾರ್ವತಿದು. ಆ ಪುಟಾಣಿ ಪುಟ್ಟಿಗೆ ಕಿವಿ ಚುಚ್ಚಿದ ಶಾಸ್ತ್ರ ಮಾಡಿದ್ವಲ್ಲ, ಆವಾಗಿದ್ದು. ಅವತ್ತು ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ. ನೆಂಟರು ಇಷ್ಟರು ಎಲ್ಲ ಬಂದಿದ್ರು. ಆಗ ಅವಳು ಒಂದು ಕಿವಿಗೆ ಓಲೆ ಚುಚ್ಚಕ್ಕೆ ತೂತು ಮಾಡಿದಾಗ ಅವಳು ಕಿಟಾರ್ ಅಂತ ಕಿರ್ಚ್ಕೊಂಡ್ಲು. ಅವಳು ಕಿರ್ಚಿದ್ದು ಅಮ್ಮ ಅಂತಲ್ಲ, ಅಪ್ಪ ಅಂತ. ನೀನ್ ಹೋದ್ಮೇಲೆ ಆ ಪುಟಾಣಿ ಪುಟ್ಟಿಗೆ ಎಲ್ಲ ನಾನೇ ಆಗಿದ್ದೆ. ಒಂದು ದಿವಸನೂ
ನೀನು ಹೋಗಿದ್ದ ಕಹಿ ನೆನಪು ಅವಳು ಬರದೇ ಇರೋ ಥರ ನೋಡ್ಕೊಂಡೆ. ನೀನು ಓಲೆ ಚುಚ್ಚೋ ಶಾಸ್ತ್ರ ಮಾಡೋಕ್ಕೆ ಶುರು ಮಾಡಿದಾಗ ಅವಳು ಯಾವಾಗ ಕಿರ್ಚ್ಕೊಂಡ್ಲೋ ಅವತ್ತೇ ಆ ಶಾಸ್ತ್ರನ ನಿಲ್ಸಬಿಟ್ಟೆ. ಆದರೆ ಆ ಓಲೆ ಎಲ್ಲೋ ಕಳೆದೋಗಿತ್ತು. ಇವತ್ತು ಸಿಕ್ತು ನೋಡು. ಅಲ್ಲ ಅಪ್ಪ, ಅಕ್ಕಂಗೆ ಕಿವಿ ಚುಚ್ಚಿಸಿದಾಗ ಅಪ್ಪ ಅಂತ ಅತ್ತಾಗ್ಲೇ ನಿನ್ ಕೈ ತಡ್ಕೊಳಕ್ ಆಗ್ಲಿಲ್ಲ. ಇವಾಗ ಅಕ್ಕ ನಿನ್ನ 1000 ಸತಿ ಅಪ್ಪ ಅಪ್ಪ ಅಂತ ಕರೆದ್ರು ತಿರುಗ್ ನೋಡಲ್ವಲ್ಲ, ಇದ್ ಸರಿನಾ? ನೀನ್ ಹೇಳು. ಹೋಳಿ ಹಿಂದಿನ ದಿನ ಅಕ್ಕನೇ ಮನೆಗ್ ಬಂದು ಎಲ್ರ ತರ ತವ್ರಗ್ ಬರಕ್ ಅವಕಾಶ ಮಾಡ್ಕೊಡು ಅಂತ ಕೇಳಿದಾಗ ನಿನ್ ಮನ್ಸಿಗೆ ಒಂಚೂರು ಅಯ್ಯೋ ಅನ್ನಿಸ್ಲಿಲ್ವಾ ಅಪ್ಪ? ಅಕ್ಕನ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋನು ಈಗ ಯಾಕಪ್ಪ ಅದನ್ನೆಲ್ಲ ಮುಚ್ಚಿಟ್ಕೊಳ್ತಿದ್ಯಾ? ಅಕ್ಕನ ಮಾತಾಡ್ಸ್ತಿದ್ರು ಪರವಾಗಿಲ್ಲ, ಕ್ಷಮಿಸ್ಬೋದಲ್ವಾ ಅಪ್ಪ? ಮಾತಾಡಪ್ಪ. ಇಷ್ಟು ಹೊತ್ತು ನಾನು ನನ್ನ ಹೆಂಡತಿ ಮುಂದೆ ಹತ್ತಿದ್ದು ನಿಮ್ಮ ಅಕ್ಕ ಪಾರ್ವತಿಗೋಸ್ಕರ ಅಲ್ಲ, ನನ್ನ ಪುಟ್ಟ ಮಗಳು ಪುಟಾಣಿಗೋಸ್ಕರ. ಆ ಪುಟ್ಟ ಮಗು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾಳೆ. ಆದರೆ ಈಗ ದುಡ್ಡಿರೋ ದೊಡ್ಡ ಯಜಮಾನ್ರ ಮದುವೆ ಆಗಿ ಅರಸನ ಕೋಟೆಯಲ್ಲಿ ಸೊಸೆಯಾಗಿ ಮರಿಬೇಕು ಅಂತಿದ್ದಾಳಲ್ಲ, ನಿಮ್ಮಕ್ಕ ಪಾರ್ವತಿ ಯಾವತ್ತೂ ನನ್ನ ಮಗಳಾಗೋಕ್ ಸಾಧ್ಯನೇ ಇಲ್ಲ. ಅವಳು ಯಾವತ್ತೂ ನನ್ನ ಪಾಲಕ್ ಸತ್ತು ಹೋಗಿದ್ದಾಳೆ. ನನಗನ್ಸುತ್ತೆ ನಿನ್ನಲ್ಲೇನೋ ಸಮಸ್ಯೆ ಇದೆ ಅಂತ. ಅಲ್ಲ ಅಪ್ಪ, ನೀನ್ ಮಾತ್ರ ಈಗ ಅಥವಾ ಎಲ್ಲಪ್ಪ ಅಂದ್ರು ಈಗೇನಾ? ಮಕ್ಳು ಮಾಡೋ ತಪ್ಪನೆ ಬಂಡವಾಳ ಮಾಡ್ಕೊಂಡು ಅವ್ರ ಮೇಲೆ ಈಗ ಹಠ ಸಾಧಿಸ್ತಿರಲ್ಲ. ಇದು ಹಠ ಅಲ್ಲ, ಅಂಥ ಮಗಳಿಗೆ ಅಪ್ಪನಾಗಿರೋ ತಪ್ಪಿಗೆ ಅನುಭವಿಸ್ತಾ ಇರೋ ಕರ್ಮ. ಯಾವ ಅಪ್ಪನಿಗೂ ಇಂಥ ಹೆಣ್ಣು ಮಗಳಾಗಿ ಹುಟ್ಟಬಾರ್ದು. ಪರವಾಗಿಲ್ಲ ಜಾನಕಿ, ಚೆನ್ನಾಗಿ ಅಭಿನಯಿಸಿದೀಯಾ. ಎಷ್ಟೇ ಆಗ್ಲಿ ನನ್ ಮಗ ವೀರ್ಯನ ಸೊಸೆ ಅಲ್ವಾ ನೀನು? ಅಂದ್ರೆ ನೀವ್ ಜಾರ್ ಬಿದ್ದಿಲ್ವಾ? ಇಲ್ಲ, ಜಾನಕಿಗೆ ಏನು ಆಗಿಲ್ಲ. ನಾಟಕ ಮಾಡಿದ್ವಿ ಅಷ್ಟೇ. ನಾಟಕನಾ? ಯಾಕೆ ಅಂದ್ರೆ ನಿಮ್ಮಮ್ಮನ್ನ ನಿನ್ನ ಹೆಂಡತಿನ ಒಂದ್ ಮಾಡಕ್ಕೆ ನನ್ನ ಮಗ ಮಾಡಿರೋ ಐಡಿಯಾ ಇದು. ಹೌದಾ ಮಾವ? ಈಗ ಇಬ್ರು ಒಂದೇ ಕಡೆ ಇದ್ದಾರೆ, ಅವ್ರು ಒಂದು ಹಾಗೇ ಆಗ್ತಾರೆ. ಈ ವಿಷಯ ನಿನ್ನ ಹೆಂಡತಿಗೆ ಹೇಳ್ಬಿಟ್ಟಿಯೋ? ಹುಷಾರು. ಅಯ್ಯೋ ಇಲ್ಲ ತಾತ, ನಾನೇನು ಹೇಳಲ್ಲ. ತಾತ ಹೇಳ್ದಂಗೆ ನೀವು ಸಕ್ಕಲ ಆಕ್ಟ್ ಮಾಡಿದ್ರಿ. ನಾನು ನಿಜವಾಗ್ಲೂ ನಿಮ್ ಕಾಲಿಗೆ ಏಟಾಗಿದೆ ಅಂತ ನಂಬಿಟ್ಟಿದ್ದು. ನಾನ್ ಮಾಡಿದ ನಾಟಕ ಅಖಿಲಮ್ಮ ಪಾರ್ವತಿ ಒಂದಾಗೋದಕ್ಕೆ ಸಹಾಯ ಆಗತ್ತ ಮಾವ? ಖಂಡಿತ ಸಹಾಯ ಮಾಡುತ್ತೆ. ಬೇರೆ ಯಾವುದೇ ಕೆಲಸ ಆಗಿದ್ರು ಒಬ್ಬರಿಗೊಬ್ಬರು ಮಾತಾಡದೆ ಇರಬಹುದು. ಆದ್ರೆ ಅಡಿಗೆ ಕೆಲಸ, ಅಡಿಗೆ ಮನೆಯಲ್ಲಿ ಇಬ್ಬರು ಹೆಂಗಸರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ಕಾರಣಕ್ಕೆ ಮಾತಾಡಲೇಬೇಕಾಗುತ್ತೆ. ಇವತ್ತು ಪಾರ್ವತಿ ಆಡೋ ಮೊದಲನೇ ಮಾತು ಅತ್ತೆ ಸೊಸೆ ಮಧ್ಯೆ ಇರ್ತಕ್ಕಂಥ ಅಂತರವನ್ನು ದೂರ ಮಾಡುತ್ತೆ. ಅಖಿಲಾಂಡೇಶ್ವರಿ ಮನಸ್ಸಲ್ಲಿರ್ತಕ್ಕಂಥ ಕಾರ್ಮೋಡ ಕರಗಿ ಹೋಗುತ್ತೆ. ಆ ನಂಬಿಕೆ ನನಗೆ ಅಚಲವಾಗಿದೆ. ಆದ್ರೆ ಮಾವ, ನಿಮ್ ನಂಬಿಕೆ ನಿಜ ಆಗ್ಬೇಕಂದ್ರೆ ಅಲ್ಲಿಂದ ಜನನೇ ಹೊರಗೆ ಬರಬೇಕು. ಅವಳು ಅಲ್ಲೇ ಇದ್ರೆ ಮಾಮ್ಗೆ ಅತ್ತಿಗೆ ಜೊತೆ ಮಾತಾಡೋಂಥ ಸಂದರ್ಭ ಬರದೇ ಇರ್ಬೋದೇನೋ ಅಲ್ವಾ? ಕರೆಕ್ಟ್ ಅಲ್ವಾ? ಆದ್ರೆ ನೀನ್ ಹೆಂಡತಿನ ಅಲ್ಲಿಂದ ಕರ್ಕೊಂಡ್ ಬರೋರು ಯಾರು? ಇನ್ಯಾರ ತಾತ? ನಾನೇ. ಹೇಗೆ ಹೋಗ್ತೀನಿ, ಏನಾದ್ರೂ ನೆಪ ಹೇಳ್ತೀನಿ, ಕರ್ಕೊಂಡ್ಬರ್ತೀನಿ. ಬಳಿ ಅಂದ್ರೆ ನಿಮ್ಮ ನಡೆ ನಿಮ್ಮ ತಾಯಿಗೆ ಅನುಮಾನ ಬರಬಾರ್ದು. ಹುಷಾರು. ಚಾನ್ಸ್ ಇಲ್ಲ ಮಾವ, ನೀವೇನ ನಾನು ಆಕ್ಟಿಂಗ್ ನೋಡಿಲ್ಲ. ನೋಡಿ ಹೆಂಗ್ ಕರ್ಕೊಂಡ್ಬರ್ತೀನಿ ಅಂತ.
ಬನ್ನಿ ಇಲ್ಲಿ. ಅಲ್ಲ, ಅರಸನ ಕೋಟೆಲ್ ಆಗಿದ್ದಿದ್ರೆ ಅಕ್ಕ ತಮ್ಮ ಪಾಡಿಗೆ ತಾವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಆರಾಮಾಗಿರ್ತಿದ್ರು. ಆ ಪಾರ್ವತಿ ಮುಖ ನೋಡೋ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ಈ ಜನ್ಮದಲ್ಲಿ ಅವಳನ್ನ ಹತ್ರಕ್ಕೂ ಬಿಟ್ಕೊಳಲ್ಲ, ಅವಳನ್ನ ಸೊಸೆ ಅಂತ ಒಪ್ಕೊಳಲ್ಲ ಅಂತ ನಾನ್ ಹಾಯಾಗಿದ್ದೆ. ಆದ್ರೆ ಈ ವೀರಯ್ಯ ನನ್ ತಲೆ ಮೇಲೆ ಸೈಜ್ಗಲ್ ಎತ್ತಾಕ್ತಾನೆ ಅಂತ ಅನ್ಸುತ್ತೆ. ಅಂದ್ರೆ ಅಕ್ಕನ್ನು ಪಾರ್ವತಿನೂ ಒಂದು ಮಾಡ್ಬೇಕು ಅಂತ ಆ ಪಾರ್ವತಿಗೆ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಈಗ ಏನ್ ಮಾಡೋದು? ಆ ವೀರಯ್ಯ ಹಿಂಗ್ ಪ್ಲಾನ್ ಮಾಡಿದಾನೆ ಅಂತ ಹೇಳಿದ್ರೆ ಅಕ್ಕ ಪಕ್ಕ ನನ್ ಕೆನ್ನೆಗೆ ಹೊಡಿತಾರೆ, ಅದಂತೂ ಗ್ಯಾರಂಟಿ. ಹಾಗಂತ ಇವ್ರು ಮಾಡೋ ಹುಚ್ಚಾಟನೆಲ್ಲ ನೋಡ್ತಾ ನನ್ ಕೈಲಿ ಸುಮ್ನಿರಕ್ಕಾಗಲ್ಲ, ನನ್ ಮೈಯಲ್ಲೆಲ್ಲ ಹುಳ ಬಿಟ್ಟಂಗಾಗತ್ತೆ. ಏನ್ ಮಾಡ್ಲಿ? ಅಡ್ಗೆ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊತೀನಿ, ಆಮೇಲೆ ಏನಾದ್ರೂ ಮನೆ ಹಾಳು ಮಾಡಕ್ಕೆ ಐಡಿಯಾ ಸಿಗತ್ತೆ. ಫ್ರೆಂಡ್ಸ್, ಇತ್ತೀಚೆಗೆ ನಾನ್ ಕರೆದ್ರೆ ಹತ್ರ ಬರ್ತಾ ಇದ್ದೀರಾ, ನಾನ್ ಮಾತಾಡ್ತಾ ಇರುವಾಗ ದೂರ ಹೋಗ್ತಾ ಇದ್ದೀರಾ. ಯಾಕೆ ಫ್ರೆಂಡ್ಸ್, ನನ್ ಮಾತು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ಪ್ಲೀಸ್ ನೀವು ಹಾಗ್ ಮಾಡ್ಬೇಡಿ, ಹತ್ರ ಬನ್ನಿ. ಈಗ ಅಡ್ಗೆ ಮನೇಲಿ ಏನ್ ನಡೀತಾ ಇದೆ ಅಂತ ನಾನ್ ನೋಡ್ಕೊಂಡ್ ಬರ್ತೀನಿ. ಅಲ್ಲ ಜನನಿ, ಏನೇನ್ ಅಡ್ಗೆ ಮಾಡ್ಬೇಕಮ್ಮ? ಅತ್ತೆ, ಅನ್ನ ಸಾರು, ತಿಳಿ ಸಾರು, ಆಮೇಲೆ ಶಾವ್ಗೆ ಪಾಯಸ, ಪಲ್ಯ, ಕೋಸಂಬರಿ ಇಷ್ಟು ಮಾಡಿದ್ರೆ ಸಾಕು. ಸಾಂಬಾರು ಬೇಕು? ಹಾ, ಸಾಂಬಾರು ಬೇಕು. ಉಪ್ಪಿನಕಾಯಿ ಏನಾದ್ರು ಮಾಡ್ಬೇಕಾ? ಬೇಡ ಅತ್ತೆ, ಅದಕ್ಕೆ ಮಾಡಿಟ್ಟಿದಾರಂತೆ. ಸರಿಮ್ಮ. ಎಲ್ಲೆಲ್ಲಿ ಏನೇನಿದೆ ಅಂತ ಒಂದ್ಸಲ ನನ್ಗೆ ಹೇಳ್ಬಿಡಮ್ಮ. ಸರಿ ಅತ್ತೆ. ತರಕಾರಿ ಎಲ್ಲ ಇಲ್ಲೇ ಇದೆ. ಆಮೇಲೆ ಪರ್ಮಿಷನ್ ಇಲ್ದಂಗೆ ಲೇಡೀಸ್ ಸಾಮ್ರಾಜ್ಯಕ್ಕೆ ಎಂಟರ್ ಆಗ್ಬಿಟ್ಟೆ. ನೋ ಪ್ರಾಬ್ಲಮ್. ಏನಪ್ಪ ವಿಷಯ? ಮಾಮ್, ಅದು ಜಾನಕಿ ಅಕ್ಕಂಗೆ ಕಾಲೇಟಾಗಿತ್ತಲ್ಲ, ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಜನನಿನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಜನನಿ, ನೀ ಹೋಗಮ್ಮ. ಅಕ್ಕ, ಏನಕ್ಕ ಇದು ಅನ್ಯಾಯ, ಅನೀತಿ, ಅಧರ್ಮ? ಅರಸನ ಕೋಟೆ ಅರಸಿಯಾಗಿ ವೀರಯ್ಯನ ಮನೇಲಿ ಕೆಲಸದೊಳ್ತರ ಕೆಲಸ ಮಾಡೋದಾ? ಅದರಲ್ಲೂ ಅಡುಗೆ ಮಾಡೋದಾ? ನೋವೇ, ಚಾನ್ಸೇ ಇಲ್ಲ. ದಾಮಿನಿ, ಈಗ ಇಲ್ಲಿ ನಾನ್ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡೋದು? ನೀನ್ ಮಾಡ್ತೀಯಾ? ಹಂಗಲ್ಲ ಅಕ್ಕ, ಅಂದ್ರೆ ಪಾಪ ನೀವು ಕಷ್ಟಪಟ್ಟು ಅಡ್ಗೆ ಮಾಡ್ತಾ ಇರ್ತೀರಾ, ನಿಮಗ್ ಸಹಾಯ ಮಾಡೋಕೆ ಯಾರಾದ್ರೂ ಬೇಕಲ್ವಾ? ಅದಕ್ಕೆ ಜನನಿನ ಎಲ್ಲೂ ಕಳಿಸ್ಬೇಡಿ, ನಿಮ್ ಜೊತೆಲೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನಿಮಗ್ ಸಹಾಯ ಮಾಡಕ್ ಯಾರಾದ್ರೂ ಬೇಕಲ್ವಾ? ನಾನಿದ್ದೀನಲ್ಲ, ನಾನ್ ಸಹಾಯ ಮಾಡ್ತೀನಿ. ಸುಮ್ನೆ ನಿಂತ್ಕೊಳ್ಳೆ, ನೀನು ನಾನು ಮಾತಾಡ್ಸೋದ್ನ ಬಂದ್ಬಿಡ್ಲು ಮಧ್ಯದಲ್ಲಿ. ಅಕ್ಕ, ಜನನಿನೂ ಹೋಗ್ಬಿಟ್ರೆ ನಿಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ. ಜಾನಕಿಗೆ ತುಂಬಾ ಕಾಲ್ನೋವಾಗಿದೆಯಲ್ಲ, ಅವಳಿಗೆ ಎಣ್ಣೆ ಹಚ್ಚಬೇಕಂತೆ, ಅದಕ್ಕೆ ಜನನಿ ಹೋಗ್ಲಿ. ಚಿಕ್ಕಮ್ಮ, ಅದು ಮಾವ ನಿಮ್ನ ಕರೀತಾ ಇದಾರೆ. ಜನನಿ ಕರ್ಕೊಂಡೋಗಿ ಭರಾಟೆಯಲ್ಲಿ ಹೇಳೋದೇ ಮರ್ತೋಗಿತ್ತು, ನಿಮ್ನ ಕರೀತಿದ್ದಾರೆ. ವೀರಯ್ಯನ ಯಾಕೋ ಪ್ರೀತು? ಗೊತ್ತಿಲ್ಲ. ಓ ಸರಿ, ಹೋಗು. ಸರಿಯಪ್ಪ, ಹೋಗ್ತೀನಿ. ಮಾಮ್, ನಾನು ಬರ್ತೀನಿ ಮಾಮ್. ಆ ಹುಡುಗಿಗೆ ಒಂದು ನಾಯಿ ಮರಿ ಸಿಕ್ತು. ಮಾವೇಲಿ ಪ್ರೀತು, ಯಾಕಷ್ಟು ಗಾಬರಿ ಆಗಿದ್ದೀಯಾ? ಅಲ್ಲಿ ದಾಮಿನಿ ಚಿಕ್ಕಮ್ಮ ತೊಂದರೆ ಕೊಡ್ತಾ ಇದಾರೆ. ಏನ್ ತೊಂದ್ರೆ? ಅಲ್ಲ ಮಾವ, ಮಾಮ್ ಮತ್ತೆ ಪಾರ್ವತಿ ಅವರಿಬ್ಬರನ್ನೇ ಮಾತಾಡಕ್ ಬಿಡೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಚಿಕ್ಕಮ್ಮ ಬಂದು ಸೆಂಟ್ರಲ್ಲಿ ಎಡ್ವರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಮಾವ ಕರೀತಾರಂತ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ. ಅವ್ರಿಗೆ ಬರ್ತಾ ಇದಾರೆ. ಬರ್ಲಿ ಬಿಡು, ನಾನ್ ನೋಡ್ಕೋತೀನಿ. ಏನಪ್ಪ ಪ್ರೀತು, ಜಾನಕಿ ಅವ್ರ ಕಾಲ್ ಒತ್ತಬೇಕು ಅಂತ ಜನನಿನ ಎಳ್ಕೊಂಡು ಓಡ್ ಬಂದೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಸರಿ, ಹೋಗ್ತೀವಿ. ನಿಂತ್ಕೊ ನೀನು. ಜಾನಕಿ ಅವ್ರಿಗೆ ಕಾಲ್ ಒತ್ತಬೇಕಾಗಿರೋದು ಜನನಿ, ನೀನ್ ಅಲ್ಲೋಗಿ ಏನ್ ಮಾಡ್ತೀಯಾ? ಅವಳೊಬ್ಳೆ ಹೋದ್ರೆ ಆಗಲ್ವಾ? ವೀರಯ್ಯ ಅವರೇ, ನನ್ನ ಕರೆದ್ರಂತೆ, ಯಾಕೆ? ಏನಿಲ್ಲ, ಸುಮ್ನೆ. ಹಾಗಾದ್ರೆ ಬಾಯ್ ತಾತ. ನಿಂತ್ಕೋ. ಏನು? ಏನಮ್ಮ ನೀನು ಒಳ್ಳೆ ಕೆಟ್ಟ ಅಮಾವಾಸ್ಯೆಯಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋ ತರ ಆಡ್ತೀಯಾ? ಏನ್ ತಾತ ನೀವು? ಅಲ್ಲಿ ನನ್ ಗಂಡನು ಹೀಗೆ ಬೈತಾರೆ, ನೀವು ಬೈತೀರಾ. ಸರಿ, ಅದೇನ್ ಹೇಳಿ. ಏನಿಲ್ಲ, ನಮ್ಮ ತೋಟ ಎಲ್ಲ ಸುತ್ತಾಡ್ಕೊಂಡು ಹಣ್ಣುಗಳೆಲ್ಲ ಬಿಟ್ಟವೆ, ಅದನ್ನು ತಿನ್ಕೊಂಡ್ ಬಾ. ಏನೇನ್ ಹಣ್ಣು ಬಿಟ್ಟಿದೆ?
ಬಾಳೆಹಣ್ಣು, ಸೀಬೆಹಣ್ಣು, ಹಲಸಿನ ಹಣ್ಣು, ಸಪೋಟ ಹಣ್ಣು, ಮಾವಿನ ಹಣ್ಣು. ಸೇಬು ಹಣ್ಣು ಬಿಡಲ್ವಾ? ಅದು ಇನ್ನು ಬಿಟ್ಟಿಲ್ಲಮ್ಮ, ಈಗ ಗಿಡ ನೆಟ್ಟಿದೀವಿ. ನಾನು ಕಾಮಿಡಿ ಪೀಸು ಅಂತ ನನಗೇ ಕಾಮಿಡಿ ಮಾಡಕ್ ಬರ್ತೀರ ತಾತ. ಅಕ್ಕನ ಜೊತೆ ನಾನು ಸೇರ್ಬಾರ್ದು ಅಂತ ನೀವ್ ಹಿಂಗೆಲ್ಲ ಆಡ್ತಾ ಇದೀರ ಅಂತ ನನಗ್ ಚೆನ್ನಾಗ್ ಗೊತ್ತು ತಾತ. ಬೇಕಾದ್ರೆ ನಾನು ನಿನ್ ಜೊತೆ ಬರ್ಲಾ ಕಂಪನಿ ಕೊಡಕ್ಕೆ? ನನಗೆ ಕಂಪ್ನಿ ಏನು ಬೇಡ ತಾತ. ಸದ್ಯಕ್ಕೆ ನನಗೆ ತೋಟ ನೋಡೋ ಆಸೆನೇ ಇಲ್ಲ. ಯಾಕೆ ನಾನ್ ಬರ್ತೀನಿ ಅಂತ ಬೇಜಾರ? ಹಾಗೇನಿಲ್ಲ, ಇನ್ನೊಂದ್ 2 ದಿನದಲ್ಲಿ ಅಕ್ಕನೇ ತೋಟ ನೋಡಕ್ ಹೋಗ್ತಾರೆ. ಅವ್ರ ಜೊತೆ ನಾನು ಹೋಗಿ ತೋಟ ನೋಡ್ಕೊಂಡ್ ಬರ್ತೀನಿ. ಸದ್ಯಕ್ಕೆ ಅಕ್ಕ ಅಡ್ಗೆ ಮನೇಲಿ ಏನ್ ಮಾಡ್ತಿದಾರೆ ಅಂತ ನಾನ್ ನೋಡ್ಬೇಕು. ಬರ್ಲಾ? ಬಾಯ್. ವೀರಯ್ಯವ್ರೆ, ನನ್ನ ತಂಗಿನೋ ಮಗಳನ್ನು ಕೆಲಸ ಮಾಡಕ್ ಬಿಟ್ಬಿಟ್ಟು ನಿನ್ನನ್ನ ತೋಟಕ್ಕೆ ಕಳಿಸ್ಬಿಡ್ತೀವ? ಅಪ್ಪ ಸುಮ್ಮನೆ ತಮಾಷೆ ಹೇಳ್ತಿದ್ದಾರೆ. ಮನೇಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ, ನೀನೇನ್ ಮಾಡ್ತೀಯ? ನಾನು ಏನ್ ಬೇಕಾದ್ರೂ ಕೆಲಸ ಮಾಡ್ತೀನಿ ವೀರಯ್ಯವ್ರೆ. ನೀನೇನ್ ಬೇಕಾದ್ರೂ ಮಾಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಮನೆನೆಲ್ಲ ಶುದ್ಧವಾಗಿ ಒರೆಸ್ಬಿಡು. ಇಷ್ಟು ದೊಡ್ಡ ಮನೆನ ನಾನು ಒಬ್ಳೆ ಒರೆಸ್ಬೇಕಾ? ನೋವೇ, ಚಾನ್ಸೇ ಇಲ್ಲ. ಸದ್ದು, ನನಗೆ ಜೋರ ಕಿರ್ಚೋರ್ ಕಂಡ್ರೆ ಆಗೋದಿಲ್ಲ. ಮೆಲ್ಲಗ್ ಮಾತಾಡಿ. ಅರಸನ ಕೋಟೆಯ ರಾಣಿ ಅಖಿಲಾಂಡೇಶ್ವರಿ ಆಕೆನೇ ಬಂದು ನನ್ನ ಮನೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ. ನೀನೇನು ಅವಳಿಗಿನ ದೊಡ್ಡವಳ? ಏನ್ ಮನೆ ಒರೆಸೋದು ಅಂದ್ರೆ ಕೇವಲ ಅಂತ ತಿಳ್ಕೊಂಡಿದ್ದೀನಮ್ಮ ನೀನು? ಪುಣ್ಯ ಮಾಡಿರ್ಬೇಕು. ತುಂಬಾ ಜನ ನಿನ್ ಹಾಗೆ ತಪ್ಪು ತಿಳ್ಕೊಂಡಿದ್ದಾರೆ. ಮನೆ ಒರೆಸೋದು ಅಂದ್ರೆ ಕೇವಲ ಅವ್ರಿಗೆ. ಸತ್ಯ ಹೇಳ್ತೀನಿ ತಿಳ್ಕೊ, ಮನೆ ಹೊರಿಸೋದು ಬಹಳ ಪವಿತ್ರವಾದ ಕೆಲಸ, ಪಾವನವಾದ ಕೆಲಸ. ಯಾಕೆಂದ್ರೆ ಹಲವಾರು ಜನರ ಪಾದದ ಧೂಳಿಲಿರುತ್ತೆ. ಅದನ್ನ ನಾವು ಒರೆಸಿದ್ವಿ ಅಂದ್ರೆ ಪುಣ್ಯ ಬರುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಹಾಗಾಗಿ ಆ ಪುಣ್ಯ ನಿನಗೇ ಸಿಗ್ಲಿ. ಸ್ವಲ್ಪ ಮೈ ಬಗ್ಸಿ ಒರೆಸು. ಹೌದಾ ವೀರಯ್ಯವ್ರೆ? ಹಾಗಾದ್ರೆ ಫಟಾಫಟ್ ಅಂತ ಒರೆಸ್ಬಿಡ್ತೀನಿ. ಬಕೆಟ್ ಮತ್ತೆ ಬಟ್ಟೆ ಬೇಕಲ್ಲ? ಈ ಹಾಲು ಒರೆಸೋದು ಯಾವ ಮಹಾ 5 ನಿಮಿಷದಲ್ಲಿ ಮುಗಿಸಿ ಪಟಪಟ ಅಂತ ಓಡೋಗ್ಬಿಡ್ತೀನಿ. ಅಷ್ಟರಲ್ಲಿ ಅವ್ರು ಇನ್ನೂ ತರಕಾರಿನೂ ಹೆಚ್ಚಿರಲ್ಲ. ಅಕ್ಕ ಪಾರ್ವತಿನ ಮಾತಾಡ್ಸಕ್ಕೂ ಬಿಡಬಾರ್ದು. ಹಾಗೆ ಮಾಡ್ತೀನಿ. ಚೆನ್ನಾಗಿ ಓಡಿಸಮ್ಮ. ಆಯ್ತು, ಹಂಗೆ ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇರು. ನೋಡೋ, ಅಲ್ಲಿ ಸ್ವಲ್ಪ ಗಲೀಜಿದೆ ನೋಡೋ, ಪಾಪು ಕಾಲು. ತಾತ ಇನ್ನೂ ಆ ಕಡೆ ಒರೆಸಿಲ್ಲ, ಒರೆಸ್ತಾ ಇದೀನಿ, ಸ್ವಲ್ಪ ತಡ್ಕೊಳ್ಳಿ. ಚೆನ್ನಾಗಿ ಓಡಿಸೋ ಅಂದೆ ನಾನು. ನಾನೇನ್ ತಪ್ಪು ಹೇಳ್ದೆ? ಎಷ್ಟು ಚೆನ್ನಾಗಿ ಓಡಿಸ್ತೀಯ. ತಾತ, ಈ ಗೊಂಬೆ ಚೆನ್ನಾಗಿದೆಯಲ್ಲ? ಅದು ಚೆನ್ನಾಗಿದೆಯಮ್ಮ, ನಿಂತರ. ಅಯ್ಯೋ, ಮತ್ತೆ ಗಲೀಜ್ ಮಾಡ್ಬಿಟ್ಟಿಯಲ್ಲಮ್ಮ. ನೋಡಮ್ಮ,
ನೀನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒರೆಸ್ಬಿಡು. ಯಾಕಂದ್ರೆ ಇದೆಲ್ಲ ಗಲೀಜ್ ನೋಡಿದ್ರೆ ವೀರನ್ಗೆ ಕೆಟ್ಟ ಕೋಪ ಬರುತ್ತೆ. ಒರೆಸ್ಬಿಡಮ್ಮ. ಇಬ್ರು ತರಕಾರಿ ಹೆಚ್ಚುತ್ತಾ ಇದ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ನೀನು ಕೋಸಂಬರಿಗೆ ಸೌತೆಕಾಯಿ ಹೆಚ್ಕೊ. ಸರಿ ಅಮ್ಮ. ತಗೋ, ಇಲ್ಲಿದೆ ಪೀಲರ್. ಚೆನ್ನಾಗಿ ಸಿಪ್ಪೆ ತೆಗಿಬೇಕು. ಕೆಲವು ಸಲ ಈ ಹೀರೆಕಾಯಿ ಕಹಿ ಇರುತ್ತೆ, ತಿನ್ನೋಡು. ಕಹಿ ಇದೆಯಾ ಅಂತ? ಕಹಿ ಇದೆಯಾ? ಸರಿ, ಸೌತೆಕಾಯಿ ಪೂರ್ತಿ ಹೆಚ್ಚು ಮುಂಚೆ ಅದು ಒಂದು ತುಂಡು ತಿನ್ನೋಡ್ಬಿಡಮ್ಮ. ಕಹಿ ಇದ್ರೆ ಆಮೇಲೆ ಕೋಸಂಬರಿ ತಿನ್ನಕ್ಕಾಗಲ್ಲ.